ಅಧ್ಯಕ್ಷ ಅಂತ ಗಂಗಾಧರ ಸಂಬಣ್ಣಿ ಅವರು ಎಲ್ಲರೂ ಕೂಡಿ ಇವತ್ತು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದ್ವಿ. ಇವತ್ತು ವಿಜಯಪುರ ಜಿಲ್ಲೆ ಬಸವಣ್ಣವರ ಜನ್ಮಭೂಮಿ, ಇನ್ನೊಂದು ಕಡೆ ಆದಿಲ್ ಶಾಹಿ ಅರಸರ ಒಂದು ಸೌಹಾರ್ದಯುತವಾಗಿ ಒಂದು ದಿವಸ ಇಲ್ಲಿ ಆಡಳಿತ ಮಾಡಿದಂಥ ಸಾಮ್ರಾಜ್ಯ ದಿವಸ. ಈಗ ಸಂತ ಸೌಫಿಗಳ ನಾಡು ಪರಮಪೂಜ್ಯ ಸಿದ್ದೇಶ್ವರ ಸ್ವಾಮಿಗಳ ಒಂದು ಪಾಲಿನ ನಡೆದಾಳದೇವರು ಅವರ ಒಂದು ಜಿಲ್ಲೆ ಇದು. ಇಲ್ಲಿ ಈ ಸಲ ಯುಗಾದಿ ಮತ್ತು ರಂಜಾನ್ ಎರಡು ಕೂಡಿನೇ ಬರುವಂಥದ್ದು. ಅದಕ್ಕೆ ನಾವೇನು ಭಾವೈಕ್ಯತೆಯ ಒಂದು ಜಿಲ್ಲೆ ಇದಾಗಿದೆ. ಅದಕ್ಕೆ ನಾವು ಹಿಂದೂಗಳು ಮುಸಲ್ಮಾನರು ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ರಂಜಾನವನ್ನು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಕೂಡಿ ಆಚರಣೆ ಮಾಡೋಣ ಅನ್ನೋ ಮಾತನ್ನು ಇವತ್ತು ದಿವಸ ನಾನು ಹೇಳಿದ್ದೇನೆ. ಹೀಗಾಗಿ ಇವತ್ತು ಈ ಒಂದು ಇಫ್ತಿಯಾರ್ ಕೂಟದಲ್ಲಿ ಭಾಗವಹಿಸಿದೆ. ದಿನಾಂಕ ಘೋಷಣೆ ಸರ್, ಬಟ್ ದಿನ ಭಾಳ ಕಡಿಮೆ ಸರ್. ಉಪಚುನಾವಣೆ ಸರ್ ಬಾಲ್ಕೋಟಿದ್ದು ದಾವಣಗೆರೆ ನೋಡಿ, ಅವರು ಚುನಾವಣೆ ಏನು ಕಮಿಷನರ್ ಇದ್ದಾರೆ, ಕೇರಳ ಮತ್ತು ಬಾಗಲಕೋಟು, ದಾವಣಗೆರೆ, ಆಸಾಮು ಎಲ್ಲದಕ್ಕೂ ಕೂಡ ಕಡಿಮೆ ಸಮಯ ಇದೆ. ಜಾಸ್ತಿ ಸಮಯವನ್ನು ವೆಸ್ಟ್ ಬೆಂಗಾಲ್ಗೆ ಇಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಮಾತನಾಡೋಕ್ಕೆ ಹೋಗೋದಿಲ್ಲ. ಆದರೆ ಇಷ್ಟೇ, ಏನೇ ಇದು ಸಮಯ ಅಷ್ಟೇ ಇದ್ದರೂ ಕೂಡ ನಾವು ಕಾಂಗ್ರೆಸ್ ಪಕ್ಷ ನಿಶ್ಚಿತವಾಗಿಯೂ ಕೂಡ ಕೇರಳದಲ್ಲಿ ಗೆಲ್ತೀವಿ, ಆಸಾಮದಲ್ಲಿ ಗೆಲ್ತೀವಿ, ತಮಿಳುನಾಡಲ್ಲಿ ಇವತ್ತು ಸಹ DMK ಗೆಲ್ತದೆ. ವೆಸ್ಟ್ ಬೆಂಗಾಲಲ್ಲಿ ಇವತ್ತು ಸಹ ನಮ್ಮ TMC ಮಮತಾ ಬ್ಯಾನರ್ಜಿಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಕೂಡ 73 ಸೀಟ್ಗಳಷ್ಟು ಅಲ್ಲಿ ಸ್ಪರ್ಧೆ ಮಾಡ್ತಾರೆ. ಮತ್ತು ನಿಶ್ಚಿತವಾಗಿ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡನ್ನು ನಾವು ಗೆಲ್ತೀವಿ. ಸರ್, ದಾವಣಗೆರೆನೇ ಜೋರು ಗಲಾಟೆ ನಡೆದಿದೆ ಸರ್. ಈಗ ಮುಸ್ಲಿಂ ಅಭ್ಯರ್ಥಿ ಕೊಡಬೇಕು ಅಂತ ಅದೆಲ್ಲ ಪಕ್ಷ ತೀರ್ಮಾನ ಮಾಡ್ತದೆ. ಪಕ್ಷ ಅದನ್ನು ತೀರ್ಮಾನ ಮಾಡ್ತದೆ. ಅದೊಂದು ದಿವಸ ಅದು ಸೌಹಾರ್ದಯುತವಾಗಿ ಅದನ್ನು ಸಹ ಪಕ್ಷ ಎಲ್ಲರೂ ಕೊಟ್ಟರೆ